6ನೇ ತರಗತಿ ವಿಷಯ ವಿಜ್ಞಾನ ಘಟಕ ಕಾಂತಗಳೊಂದಿಗೆ ಆಟ. ಈಗ ನೀವು ಮಕ್ಕಳ ಕಾಂತಗಳನ್ನು ಭಾಳಷ್ಟು ಜನ ನೋಡಿರ್ತೀರ. ಅವುಗಳಿಗೆ ಭಾಳಷ್ಟು ಆಕಾರಗಳಿರ್ತವೆ, ಕೆಲವು ದುಂಡಾಗಿರ್ತವೆ, ಭಾಳಷ್ಟು ನೋಡಿರ್ತೀರ ಅಲ್ವಾ. ಕಬ್ಬಿಣದ ಮೇಲ್ಮೈಗಳಂಥ ಅಲ್ಮಿರಾಗಳು ಅಥವಾ ರೆಫ್ರಿಜರೇಟರ್ಗಳು ಇವುಗಳ ಬಾಗಿಲುಗಳಿಗೆ ಕೆಲವೊಂದು ಸ್ಟಿಕ್ಕರ್ಗಳನ್ನು ಕೂಡ ಅಂಟಿಸಿರ್ತಾರೆ, ಬಣ್ಣದಾಗ ಇರ್ತಾವೆ. ಅದೇ ರೀತಿ ಕೆಲವೊಂದು ಪಿನ್ ಹಿಡಿಕೆಗಳಿಗೆ ಪಿನ್ಗಳು ಅಂಟ್ಕೊಂಡಿರೋದನ್ನು ನಾವು ನೋಡಿರ್ತೀವಿ. ಆಮೇಲೆ ಇನ್ನೂ ಕೆಲವೊಂದು ಜಾಮೆಟ್ರಿ ಬಾಕ್ಸ್ಗಳಲ್ಲಿ ಆ ಮುಚ್ಚಳ ಭದ್ರವಾಗಿ ಅಂಟ್ಕೊಂಡಿರುತ್ತೆ. ಇವೆಲ್ಲ ಹೇಗೆ ಸಾಧ್ಯಪ್ಪ? ಈ ಪಿನ್ ಹಿಡಿಕೆಗಳು, ಈ ಪೆನ್ಸಿಲ್ ಪೆಟ್ಟಿಗೆಗಳು, ಆಮೇಲೆ ಆ ಸ್ಟಿಕ್ಕರ್ಗಳು ಹೇಗೆ ಅಂಟ್ಕೊಂಡಿರ್ತವೆ ಅಂದರೆ ಅವುಗಳಿಗೆ ಒಂದು ಕಾಂತಗಳನ್ನು ಅಳವಡಿಸಿರ್ತಾರೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಈ ಕಾಂತಗಳನ್ನು ಹೆಂಗೆ ಕಂಡುಹಿಡಿದ್ರು, ಯಾರು ಕಂಡುಹಿಡಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ಪುರಾತನ ಗ್ರೀಸ್ನಲ್ಲಿ ಮ್ಯಾಗ್ನಸ್ ಎಂಬ ಹೆಸರಿನ ಒಬ್ಬ ಕುರಿ ಕಾಯುವ ವಾಸವಾಗಿದ್ದಂತೆ. ಅವನು ತನ್ನ ಕುರಿಗಳನ್ನು ಮತ್ತು ಆಡುಗಳನ್ನು ಗುಂಪುಗಳನ್ನು ಹತ್ತಿರದ ಪರ್ವತಗಳ ಮೇಲೆ ಮೇಯ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ದ. ಕುರಿಗಳನ್ನು ನಿಯಂತ್ರಿಸೋಕ್ಕೋಸ್ಕರ ಅವನು ಒಂದು ಕೋಲನ್ನು ಕೂಡ ತನ್ನ ಜೊತೆಯಲ್ಲಿ ಒಯ್ತಾ ಇದ್ದ. ಆ ಕೋಲಿನ ಒಂದು ತುದಿಗೆ ಒಂದು ಕಬ್ಬಿಣದ ಬಳೆಯನ್ನು ಜೋಡಿಸಿದ್ರು. ಒಂದಿನ ಪರ್ವತದ ಮೇಲೆ ಇರುವ ಶಿಲೆಯೊಂದರ ಮೇಲೆ ಆ ಕೋಲನ್ನು ಇಟ್ಟಾಗ ಆ ಕೋಲನ್ನು ಅವನು ಬಿಡಿಸ್ಕೊಳೋಕ್ಕೆ ಬಹಳ ಕಷ್ಟ ಆಯಿತು. ಹಾಗಾದರೆ ಶಿಲೆ ಆ ಕೋಲನ್ನು ಆಕರ್ಷಣೆ ಮಾಡ್ತು ಅನ್ನೋದು ಇಲ್ಲಿಗೆ ಗೊತ್ತಾಯಿತು. ಹಾಗಾದರೆ ಆ ಶಿಲೆಯು ಏನಪ್ಪ ಅಂದರೆ ಅದೇ ನೈಸರ್ಗಿಕ ಕಾಂತವಾಗಿತ್ತು ಮತ್ತು ಆ ಕುರಿ ಕಾಯುವನ ಕೋಲಿನ ತುದಿಯನ್ನು ಅದು ಆಕರ್ಷಿತು ಅನ್ನೋದು ಗೊತ್ತಾಯಿತು. ಈ ರೀತಿಯಾಗಿ ನೈಸರ್ಗಿಕ ಕಾಂತಗಳನ್ನು ಕಂಡುಹಿಡಿಯಲಾಯಿತು ಎಂದು ಹೇಳಲಾಗುತ್ತೆ. ಈ ಕುರಿ ಕಾಯುವನ ಹೆಸರಿನ ನೆನಪಿನಲ್ಲೇ ಆ ಶಿಲೆಗಳಿಗೆ ಮ್ಯಾಗ್ನೆಟೈಟ್ ಎಂಬ ಹೆಸರನ್ನು ಕೂಡ ಇಡಲಾಯಿತು. ಮ್ಯಾಗ್ನೆಟೈಟ್ ಅದು ಕಬ್ಬಿಣವನ್ನು ಒಳಗೊಂಡಿದೆ ಅನ್ನೋ ಅಂಶವು ಕೂಡ ಕ್ರಮೇಣ ಗೊತ್ತಾಯಿತು. ಕಬ್ಬಿಣವನ್ನು ಆಕರ್ಷಿಸುವ ಗುಣವುಳ್ಳ ಇಂತಹ ಪದಾರ್ಥವನ್ನೇ ನಾವು ಕಾಂತಗಳು ಅಂತ ಕರಿತೀವಿ. ಆನಂತರ ಕಬ್ಬಿಣದ ತುಂಡುಗಳಿಂದ ಕಾಂತಗಳನ್ನು ತಯಾರಿಸುವ ವಿಧಾನಗಳನ್ನು ಕೂಡ ಕಂಡುಹಿಡಿದರು. ಇವುಗಳನ್ನೇ ಕೃತಕ ಕಾಂತಗಳು ಅಂತ ಕರಿತೀವಿ. ಅಂದರೆ ಕೃತಕ ಕಾಂತಗಳು ಅಂದರೆ ಏನಪ್ಪ? ಮಾನವ ನಿರ್ಮಿತ ಕಾಂತಗಳನ್ನೇ ಕೃತಕ ಕಾಂತಗಳು ಅಂತ. ಅಂದರೆ ಮನುಷ್ಯರು ಮಾಡಿದಂಥ ಕಾಂತಗಳು ಇವೆಲ್ಲ ಒಂದೇ ಆಕಾರಗಳಿರ್ತಾವ? ಇಲ್ಲ, ಬಹಳಷ್ಟು ಆಕಾರಗಳಿರ್ತವೆ. ನಾವು ಕೂಡ ಬಹಳಷ್ಟು ನೋಡಿರ್ತೀವಿ. ಹಂಗಾರೆ ಅವೆಲ್ಲ ಯಾವಪ್ಪ? ಅವುಗಳನ್ನು ತಿಳ್ಕೊಳ್ಳೋಣ. ಕಾಂತಗಳ ವಿಧಗಳು. ಒಂದನೇದು ದಂಡಕಾಂತ. ಅಂದರೆ ಯಾವ ಆಕಾರ ಇರುತ್ತೆ? ದಂಡಗಳ ಆಕಾರದಲ್ಲಿ ಇರೋದ್ರಿಂದ ಇದನ್ನು ದಂಡಕಾಂತ. ಇನ್ನೊಂದು ಕುದುರೆ ಲಾಳಾಕಾರದ ಕಾಂತ. ಇದು ಕುದುರೆ ಲಾಳದ ಆಕಾರದಲ್ಲಿ ಇರುತ್ತೆ. ಮೂರನೇದು ಸ್ತಂಭಾಕೃತಿ ಕಾಂತ. ಇದು ಸ್ತಂಭದ ಆಕಾರದಲ್ಲಿ ಇರೋದ್ರಿಂದ ಇದನ್ನು ಸ್ತಂಭಾಕೃತಿ ಕಾಂತ. ನೆಕ್ಸ್ಟ್ ಗೋಳಾಕಾರದ ತುದಿಯ ಕಾಂತ. ಎರಡು ಗೋಳಗಳು ಆ ಕಡೆ ಈ ಕಡೆ ಇರುತ್ತೆ, ಮಧ್ಯದಲ್ಲಿ ಒಂದು ರಾಡ್ ಶೇಪಲ್ಲಿ ಇರುತ್ತೆ. ಇದನ್ನು ಜೋಡಣೆಯಾಗಿರೋದ್ರಿಂದ ಇದು ಕುದುರೆ ಗೋಳಾಕಾರದ ತುದಿಯ ಕಾಂತ. ನೆಕ್ಸ್ಟ್ ಸೂಜಿ ಕಾಂತ. ಇದು ಸೂಜಿ ಆಕಾರದಲ್ಲಿ ಇರೋದ್ರಿಂದ ಇದನ್ನು ಸೂಜಿ ಕಾಂತ ಅಂತ ಕರೀತಾರೆ. ಈಗ ನಮಗೆ ಗೊತ್ತಾಯಿತು, ಹಲವಾರು ಆಕಾರಗಳು ಗೊತ್ತಾಯಿತು. ಹಂಗಾರೆ ಪ್ರಪಂಚದಲ್ಲಿ ಹಲವಾರು ವಸ್ತುಗಳಿದಾವೆ. ಹಂಗಾರೆ ಈ ಎಲ್ಲ ವಸ್ತುಗಳನ್ನು ಯಾವ ರೀತಿ ನಾವು ವರ್ಗೀಕರಣ ಮಾಡ್ತೀವಿ? ಒಂದು ಕಾಂತೀಯ ವಸ್ತು, ಮತ್ತೊಂದು ಅಕಾಂತೀಯ ವಸ್ತು. ಹೇಗೆ ವರ್ಗೀಕರಣ ಮಾಡ್ತೀವಿ ಅನ್ನೋದನ್ನು ಒಂದು ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ. ಬಹಳಷ್ಟು ವಸ್ತುಗಳಿದಾವೆ ಈ ಬೌಲ್ ಒಳಗಡೆ. ಈ ಎಲ್ಲ ವಸ್ತುಗಳು ಕಾಂತದಕ್ಕೆ ಆಕರ್ಷಣೆ ಒಳಪಡ್ತಾವೋ ಇಲ್ವೋ ಅನ್ನೋದನ್ನು ಈ ಒಂದು ಕಾಂತದ ಸಹಾಯದಿಂದ ಪತ್ತೆ ಹಚ್ಚೋಣ. ಸೊ ಈಗ ಇಲ್ಲಿನ ಒಂದು ಹಾಳೆಯಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ. ಒಂದನ್ನು ಅಕಾಂತೀಯ ವಸ್ತು, ಇನ್ನೊಂದನ್ನು ಕಾಂತೀಯ ವಸ್ತು ಅಂಥೇಳಿ ಎರಡು ಗುಂಪುಗಳನ್ನು ಮಾಡೋಣ. ಈಗ ಕಾಂತ ವಸ್ತು ಬೇರ್ಪಡಿಸ್ಬಿಟ್ಟು ಅವುಗಳನ್ನು ಆ ಒಂದು ಸ್ಥಳದಲ್ಲಿ ಜೋಡಿಸೋಣ. ಈಗ ಮೊದಲನೇದಾಗಿ ಒಂದು ರಬ್ಬರ್ ತುಂಡನ್ನು ತೊಗೊಂಡಿದ್ದೀನಿ. ಇದನ್ನು ಕಾಂತದ ಸಮೀಪಕ್ಕೆ ತೊಗೊಂಡೋಗ್ತೀನಿ. ಇದು ಅಂಟಲಿಲ್ಲ, ಹಂಗಾರೆ ಇದು ಅಕಾಂತೀಯ ವಸ್ತು. ನೆಕ್ಸ್ಟ್ ಮತ್ತೊಂದು ವಸ್ತುವನ್ನು ತೊಗೊಳೋಣ, ಕ್ಲಿಪ್ಪನ್ನು ತೊಗೊಳೋಣ. ಇದನ್ನು ಕಾಂತದ ಸಮೀಪಕ್ಕೆ ಇದು ಅಂಟ್ಕೊಂತು, ಹಂಗಾರೆ ಇದು ಕಾಂತೀಯ ವಸ್ತು. ಇದನ್ನು ಈ ಕಡೆ ಇಡೋಣ. ಈಗ ಮತ್ತೊಂದು ವಸ್ತುವನ್ನು ತೊಗೊಳೋಣ, ಮರದ ತುಂಡು. ಇದನ್ನು ಕಾಂತದ ಸಮೀಪಕ್ಕೆ ತೊಗೊಂಡೋಗ ಅದು ಅಂಟಲಿಲ್ಲ, ಹಂಗಾರೆ ಇದು ಅಕಾಂತೀಯ ವಸ್ತು. ಈಗ ಮತ್ತೊಂದು ವಸ್ತು ಕೀ ಚೈನನ್ನು ತೊಗೊಳೋಣ. ಇದು ಕಾಂತಕ್ಕೆ ಆಕರ್ಷಣೆಗೊಳಪಡ್ತು, ಹಂಗಾರೆ ಇದು ಕಾಂತೀಯ ವಸ್ತು. ಈಗ ಮತ್ತೊಂದು ವಸ್ತು, ಕೀ ಚೈನನ್ನು ತೊಗೊಳೋಣ. ಇದು ಕಾಂತಕ್ಕೆ ಆಕರ್ಷಣೆಗೊಳಪಡ್ತು, ಹಂಗಾರೆ ಇದು ಅಕಾಂತೀಯ ವಸ್ತು. ಈಗ ಮತ್ತೊಂದು ವಸ್ತು ಕೀ ಚೈನನ್ನು ತೊಗೊಳೋಣ. ಇದು ಕಾಂತಕ್ಕೆ
ಕಾಂತೀಯ ವಸ್ತು. ಇದನ್ನು ಈ ಕಡೆ ಇಡೋಣ. ಈಗ ಮತ್ತೊಂದು ವಸ್ತು ತೊಗೊಳೋಣ. ಇದು ಒಂದು ಪ್ಲಾಸ್ಟಿಕ್ನ ಎಲೆ. ಇದನ್ನು ಕಾಂತ ಸಮೀಪಕ್ಕೆ ತಗೊಂಡಾಗ ಅಂಟಲಿಲ್ಲ, ಹಂಗಾರೆ ಇದು ಅಕಾಂತೀಯ ವಸ್ತು. ಅದೇ ರೀತಿ ಒಂದು ಪ್ಲಾಸ್ಟಿಕ್ನ ಮತ್ತೊಂದು ರಿಂಗ್ ಥರದ್ದು ವಸ್ತು ತೊಗೊಂಡೀನಿ, ಇದು ಕೂಡ ಅಂಟಲಿಲ್ಲ, ಇದನ್ನು ಈ ಕಡೆ ಇಡೋಣ. ಅದೇ ರೀತಿ ಕಬ್ಬಿಣದ ಒಂದು ಮಳೆಯನ್ನು ತೊಗೊಂಡೋದೆ, ಇದು ಅಂಟ್ಕೊಂತು, ಹಂಗಾರೆ ಇದು ಕಾಂತೀಯ ವಸ್ತುವಿನಿಂದ ಈ ಕಡೆ ಇಡೋಣ. ಈಗ ಮತ್ತೊಂದು ವಸ್ತು ತೊಗೊಳೋಣ. ಅದೇನಿದು, ಒಂದು ಬಳೆ ಆಕಾರದ ವಸ್ತು ಕಬ್ಬಿಣದ್ದು, ಇದು ಕೂಡ ಅಂಟ್ಕೊಂತು, ಹಂಗಾರೆ ಇದನ್ನು ಈ ಸೈಡಿಗೆ ಇಡೋಣ. ಈಗ ಮತ್ತೊಂದು ಪ್ಲಾಸ್ಟಿಕ್ನ ಒಂದು ಬಾಲನ್ನು ತಗೊಂಡೆ, ಇದು ಕೂಡ ಅಂಟಲಿಲ್ಲ, ಹಂಗಾರೆ ಇದು ಕೂಡ ಅಕಾಂತೀಯ ವಸ್ತು. ಈಗ ಕಬ್ಬಿಣದ ಒಂದು ತಟ್ಟೆ ಆಕಾರದ ವಸ್ತು ತೊಗೊಂಡೆ, ಇದು ಅಂಟ್ಕೊಂತು, ಹಂಗಾರೆ ಇದು ಕಾಂತೀಯ ವಸ್ತು. ಸೊ ಈ ರೀತಿಯಾಗಿ ನಾವು ವಸ್ತುಗಳನ್ನು, ಈಗ ಕಾಂತೀಯ ವಸ್ತುಗಳು ಮತ್ತು ಅಕಾಂತೀಯ ವಸ್ತುಗಳು ಯಾವುದು ಹೇಗೆ ವರ್ಗೀಕರಣ ಮಾಡೋದು ಎಂಬುದನ್ನು ನಾವೀಗಾಗಲೇ ತಿಳ್ಕೊಂಡು, ಹಂಗಾರೆ ಇವುಗಳನ್ನೇ ಕಾಂತೀಯ ವಸ್ತು ಅಂದ್ರೇನು ಅನ್ನೋದು ತಿಳ್ಕೊಳ್ಳೋಣ, ಮತ್ತೊಮ್ಮೆ ತಿಳ್ಕೊಳ್ಳೋಣ. ಈಗ ಯಾವ್ಯಾವ ವಸ್ತುಗಳು ಕಾಂತದಿಂದ ಆಕರ್ಷಣೆಗೊಳಗಾದವೋ ಅಂಥ ಎಲ್ಲ ವಸ್ತುಗಳನ್ನು ನಾವೇನು ಕರಿತೀವಿ, ಕಾಂತೀಯ ವಸ್ತುಗಳು. ಯಾವ್ಯಾವಪ್ಪ ಉದಾಹರಣೆ, ಕಬ್ಬಿಣ, ನಿಕ್ಕಲ್ಲು ಮತ್ತು ಕೋಬಾಲ್ಟು. ಇನ್ನೊಂದು ಗುಂಪು ಮಾಡಿದ್ವಿ, ಅದು ಯಾವುದದು, ಅಕಾಂತೀಯ ವಸ್ತುಗಳು. ಹಂಗಾರೆ ಅಕಾಂತೀಯ ವಸ್ತುಗಳು ಯಾವ್ಯಾವಪ್ಪ, ಅಲ್ಲಿ ನಾವು ಭಾಳಷ್ಟು ನೋಡಿದ್ವಿ, ಪ್ಲಾಸ್ಟಿಕ್ಕು, ರಬ್ಬರು ಎಲ್ಲ ನೋಡಿದ್ವಿ, ಅವೆಲ್ಲ ಅಂಟ್ಕೊಂಡಲೇ ಇಲ್ಲ. ಹಂಗಾರೆ ಅಕಾಂತೀಯ ವಸ್ತು ಅಂದ್ರೇನು, ಕಾಂತದಿಂದ ಆಕರ್ಷಿಸಲ್ಪಡದಿರುವ ವಸ್ತುಗಳನ್ನೇ ಅಕಾಂತೀಯ ವಸ್ತುಗಳು ಅಂತ ಕರಿತೀವಿ. ಹಂಗಾರೆ ಯಾವ್ಯಾವು, ಅಲ್ಲಿ ಗಾಜು ತೊಗೊಂಡಿದ್ವಿ, ಪ್ಲಾಸ್ಟಿಕ್ಕು, ರಬ್ಬರು, ಮರದ ತುಂಡು, ಪ್ಲಾಸ್ಟಿಕ್ ಬಾಲು ಎಲ್ಲ ತೊಗೊಂಡಿದ್ವಿ, ಹಂಗಾರೆ ಅವೆಲ್ಲ ವಸ್ತುಗಳು ಕೂಡ ಅಕಾಂತೀಯ ವಸ್ತುಗಳು. ಈಗ ಕಾಂತದ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಕಾಂತಗಳಿಗೆ ಭಾಳಷ್ಟು ಗುಣಲಕ್ಷಣಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ಕಾಂತಗಳಿಗೆ ಎಷ್ಟು ಧ್ರುವಗಳಿರ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದನ್ನು ಕೂಡ ಒಂದು ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ. ಒಂದು ಕಾಗದದ ಮೇಲೆ ಕಬ್ಬಿಣದ ರಾಜಿಗಳನ್ನು ಹರಡಿದ್ದೀನಿ. ಈಗ ಒಂದು ದಂಡಕಾಂತವನ್ನು ಸಮೀಪಕ್ಕೆ ತೊಗೊಂಡೋದೆ, ಏನಾಯಿತು, ಆ ಎರಡು ತುದಿಗಳಲ್ಲಿ ಹೆಚ್ಚು ಕಬ್ಬಿಣದ ರಾಜಿಗಳು ಅಂಟ್ಕೊಂಡು ನೋಡ್ರಿ. ಅದೇ ರೀತಿ ಈಗ ಒಂದು ಕುದುರೆಲಾಳ ಕಾಂತವನ್ನು ಸಮೀಪಕ್ಕೆ ತೊಗೊಂಡೋಗೋಣ, ಆವಾಗಲೂ ಕೂಡ ಕಬ್ಬಿಣದ ರಜೆಗಳು ಭಾಳಷ್ಟು ಆ ತುದಿಗಳಲ್ಲೇ ಹೆಚ್ಚು ಆಕರ್ಷಣೆಗೆ ಆದವು ಅನ್ನೋದನ್ನು ಕೂಡ ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ಅದೇ ರೀತಿ ಒಂದು ದಂಡಕಾಂತವನ್ನು ಕಬ್ಬಿಣದ ರಜೆಗಳ ನಡುವೆ ಉರುಳಿಸ್ತಾ ಹೋದಾಗ ಆ ಎರಡು ತುದಿಗಳಲ್ಲೇ ಕಬ್ಬಿಣದ ರಜೆಗಳು ಹೆಚ್ಚಾಗಿ ಆಕರ್ಷಣೆ ಆಗ್ತಿದೆ ಅನ್ನೋದು ಕಾಣಿಸ್ತಿದೆ. ಮಧ್ಯಭಾಗದಲ್ಲಿ ಭಾಳಷ್ಟು ಕಡಿಮೆ ಇದೆ ಅನ್ನೋದು ಕೂಡ ಕಾಣಿಸುತ್ತೆ. ಹಂಗಾರೆ ಈ ಎರಡು ತುದಿಗಳು ಏನು ಕಾಣಿಸ್ತಾವಲ್ಲ, ಇವುಗಳನ್ನೇ ನಾವು ಕಾಂತದ ಧ್ರುವಗಳು ಅಂತ ಕೂಡ ಕರಿಬೋದು ಅಲ್ವಾ. ನೋಡ್ರಿ, ಆ ಎರಡು ತುದಿಗಳಲ್ಲೇ ಹೆಚ್ಚು ಆಕರ್ಷಣೆಯಾಗಿದ್ದಾವೆ ಕಬ್ಬಿಣದ ರಜೆಗಳು. ಈಗ ಕಾಂತಗಳಿಗೆ ಎರಡು ಧ್ರುವಗಳಿರುತ್ತೆ ಅನ್ನೋದನ್ನು ಕೂಡ ಈ ಮೇಲಿನ ಪ್ರಯೋಗದಿಂದ ನಮಗೆ ಗೊತ್ತಾಯಿತು. ಮತ್ತು ಅವುಗಳಲ್ಲೇ ಹೆಚ್ಚು ಆಕರ್ಷಣೆ ಕೂಡ ಇರುತ್ತೆ ಅನ್ನೋದು ಕೂಡ ಗೊತ್ತಾಯಿತು. ಅದೇ ರೀತಿ ಕಾಂತದ ಮತ್ತೊಂದು ಗುಣವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಕಾಂತಗಳನ್ನು ಎಲ್ಲಿ ಬಳಸ್ತಾರೆ, ದಿಕ್ಕುಗಳನ್ನು ಕಂಡುಹಿಡಲಿಕ್ಕೆ ಭಾಳಷ್ಟು ಕಡೆ ಬಳಸ್ತಾರೆ. ಹಾಗಾದ್ರೆ ಅದನ್ನೆಲ್ಲ ನೋಡಲಿಕ್ಕೆ ಒಂದು ಪ್ರಯೋಗವನ್ನು ಮಾಡೋಣ. ಒಂದು ದಂಡಕಾಂತವನ್ನು ತೆಗೆದುಕೊಂಡಿದ್ದೀನಿ, ಅದನ್ನು ದಾರದ ಸಹಾಯದಿಂದ ಸ್ವತಂತ್ರವಾಗಿ ತೂಗಿಬಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ತನ್ನ ಸ್ಥಳವನ್ನು ಬದಲಾಯಿಸೋಣ, ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸೋಣ. ಆಮೇಲೆ ಅದು ಯಾವ ಸ್ಥಿತಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನು ಸ್ವಲ್ಪ ಸಮಯದ ನಂತರ ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತು ವಿಶ್ರಾಂತ ಸ್ಥಿತಿಗೆ ಯಾವ ಸ್ಥಿತಿಗೆ ಬರುತ್ತದು. ಅದೇ ರೀತಿ ಒಂದು ಸೂಜಿಕಾಂತವನ್ನು ತಗೊಂಡು ಅದು ಕೂಡ ಅದೇ ಪ್ರಯೋಗವನ್ನು ಮುಂದುವರ್ಸೋಣ. ಸ್ವತಂತ್ರವಾಗಿ ಒಂದು ನೀಡಲ್ ಕೆಳಗಡೆ ಅದನ್ನು ನೇತಾಕಿದ್ದೀವಿ, ಅದು ಕೂಡ ಕಂಪಿಸ್ತಾನೇ ಇದೆ. ಸ್ವಲ್ಪ ಸಮಯದ ನಂತರ ಅದು ಒಂದು ನಿಶ್ಚಲ ಸ್ಥಿತಿಗೆ ಬಂದು ನಿಲ್ಲುತ್ತೆ. ಅದ್ಯಾವುದು ಅಂತ ಇಲ್ಲಿ ಗೊತ್ತಾದಾಗ ಅದು ಉತ್ತರ ಮತ್ತು ದಕ್ಷಿಣ ದಿಕ್ಕು. ಅಂದರೆ ಸ್ವತಂತ್ರವಾಗಿ ತೂಗುಬಿಟ್ಟಂಥ ಆಯಸ್ಕಾಂತ ಯಾವ ದಿಕ್ಕಿನಲ್ಲಿ ನಿಲ್ತು, ಉತ್ತರ ಮತ್ತು ದಕ್ಷಿಣ, ಅದೇ ನಾರ್ತ್ ಮತ್ತು ಸೌತ್ ಅಂತ ಕೂಡ ಹೇಳ್ಬೋದು. ಅದನ್ನು ಕೂಡ ಈ ದಿಕ್ಸೂಚಿ ಚಿತ್ರದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಮಗೆ. ಅಂದರೆ ಸ್ವತಂತ್ರವಾಗಿ ತೂಗುಬಿಟ್ಟ ಆಯಸ್ಕಾಂತ ಯಾವಾಗಲೂ ಕೂಡ ಉತ್ತರ ದಕ್ಷಿಣ ದಿಕ್ಕಿನಲ್ಲೇ ನಿಲ್ಲುತ್ತೆ ಅನ್ನೋದು ಕೂಡ ಗೊತ್ತಾಯಿತು. ಈ ಪ್ರಯೋಗವನ್ನು ನಾವು ಬೇರೆ ವಸ್ತುಗಳನ್ನು ಸಹಾಯವನ್ನು ಪಡ್ಕೊಂಡು ಕೂಡ ಮಾಡೋದನ್ನು ನೋಡಿದಾಗ, ಈಗ ಒಂದು ಪ್ಲಾಸ್ಟಿಕ್ಕಿನ ಒಂದು ವಸ್ತು ತೊಗೊಂಡು ನೇತಾಕಿ ನೋಡಬೇಕು,
ಅಥವಾ ಮರದ ಒಂದು ತುಂಡನ್ನು ತಗೊಂಡು ನೇತಾಕಿ ನೋಡಬೇಕು. ಅದು ಯಾವ ದಿಕ್ಕಲ್ಲಿ ನಿಲ್ತವೆ? ಅವು ಬೇರೆ ಬೇರೆ ದಿಕ್ಕುಗಳಲ್ಲಿ ನಿಲ್ತಾವೆ. ಆದರೆ ಅಯಸ್ಕಾಂತ ಮಾತ್ರ ಯಾವಾಗಲೂ ಕೂಡ ಎಷ್ಟೇ ಸತಿ ಮಾಡಿದ್ರೂ ಕೂಡ ಅದು ದಕ್ಷಿಣ ದಿಕ್ಕಿನಲ್ಲೇ ನಿಲ್ಲುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಸ್ವತಂತ್ರವಾಗಿ ತೂಗುಬಿಟ್ಟ ದಂಡಕಾಂತವು ಯಾವಾಗಲೂ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅದು ವಿಶ್ರಾಂತಿ ಸ್ಥಿತಿಗೆ ಬರುತ್ತೆ ಅನ್ನೋದನ್ನು ಈ ಒಂದು ಪ್ರಯೋಗದಿಂದ ನಾವು ತಿಳ್ಕೊಂಡ್ವಿ. ಕಾಂತದ ಯಾವ ತುದಿ ಉತ್ತರದ ಕಡೆಗಿರುತ್ತೋ ಅದನ್ನೇ ನಾವು ಉತ್ತರ ಧ್ರುವ, ಮತ್ತು ಯಾವ ತುದಿ ದಕ್ಷಿಣದ ಕಡೆಗಿರುತ್ತೋ ಅದನ್ನೇ ನಾವು ದಕ್ಷಿಣ ಧ್ರುವ ಅಂತ ಕೂಡ ಈ ಒಂದು ಪ್ರಯೋಗದಿಂದ ತಿಳ್ಕೊತೀವಿ. ಅಂದರೆ ಸಾಮಾನ್ಯವಾಗಿ ಕಾಂತಗಳ ಮೇಲೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಗುರುತಿಸಿರ್ತಾರೆ ಕೂಡ. ಕೆಲವೊಂದು ಸತಿ ಬಣ್ಣಗಳನ್ನು ಕೂಡ ಬಳದಿರ್ತಾರೆ. ಉತ್ತರ ಧ್ರುವಕ್ಕೆ ಕೆಂಪು ಬಣ್ಣ, ದಕ್ಷಿಣ ಧ್ರುವಕ್ಕೆ ನೀಲಿ ಬಣ್ಣ. ಆದರೆ ದಂಡಕಾಂತ ಮತ್ತು ಕೆಲವೊಂದು ಕಾಂತಗಳಲ್ಲಿ ಆ ತುದಿಗಳಿಗೆ ಬಿಳಿ ಒಂದು ಪೇಂಟಿಂದ ಚುಕ್ಕಿಗಳನ್ನು ಕೂಡ ಇಟ್ಟಿರ್ತಾರೆ. ಕಾಂತದ ಈ ಗುಣ ನಮಗೆ ತುಂಬ ಪ್ರಯೋಜನಕಾರಿ. ದಿಕ್ಕುಗಳನ್ನು ಕಂಡುಹಿಡಿಯಲು ಪ್ರಯಾಣಿಕರು ಶತಮಾನಗಳಿಂದ ಕಾಂತಗಳ ಈ ಗುಣವನ್ನು ಬಳಸ್ತಾ ಇದ್ದರು. ಹಿಂದಿನ ಕಾಲದಲ್ಲಿ ಪ್ರಯಾಣಿಕರು ತಾವು ಯಾವಾಗಲೂ ಕೊಂಡೊಯ್ಯುತ್ತಿದ್ದ ದಾರದಿಂದ ತೂಗುಬಿಟ್ಟ ನೈಸರ್ಗಿಕ ಕಾಂತಗಳ ಸಹಾಯದಿಂದ ದಿಕ್ಕನ್ನು ಕಂಡುಕೊಳ್ತಿದ್ದರು. ಅನಂತರದಲ್ಲಿ ಕಾಂತಗಳ ಈ ಗುಣವನ್ನೇ ಆಧರಿಸಿ ನಾವೇನು ಚಿತ್ರದಲ್ಲಿ ಕಾಣ್ತಿದ್ದೀವಲ್ಲ, ದಿಕ್ಸೂಚಿ, ಇದನ್ನು ಕಂಡುಹಿಡಿದರು. ಈ ದಿಕ್ಸೂಚಿ ಅಭಿವೃದ್ಧಿ ಮಾಡಿದ್ದು ಒಂದು ವಿಶೇಷ. ಸಾಮಾನ್ಯವಾಗಿ ದಿಕ್ಸೂಚಿಯ ಮೇಲ್ಭಾಗದಲ್ಲಿ ಗಾಜಿನ ಒಂದು ಹೊದಿಕೆ ಇರುತ್ತೆ. ಒಂದು ಸಣ್ಣ ಪೆಟ್ಟಿಗೆಯಲ್ಲಿ ಕೂಡ ಅದನ್ನು ಬಂಧಿಸಿರ್ತಾರೆ. ಸ್ವತಂತ್ರವಾಗಿ ತಿರುಗಬಲ್ಲ ತಿರುಗಣಿಯ ಮೇಲೆ ನಿಂತಿರುವ ಕಾಂತೀಕರಿಸಿದ ಸೂಜಿಯ ಪೆಟ್ಟಿಗೆ ಒಳಗಿರುತ್ತೆ. ದಿಕ್ಕುಗಳನ್ನು ಗುರುತು ಮಾಡಿರುವ ಒಂದು ಫಲಕವನ್ನು ಕೂಡ ನಾವು ಚಿತ್ರದಲ್ಲಿ ನೋಡ್ಬೋದು. ನಾವು ದಿಕ್ಕುಗಳನ್ನು ತಿಳಿಯಲು ಬಳಸುವ ಸ್ಥಳದಲ್ಲಿ ಅದನ್ನು ಒಯ್ದಿಡಬೇಕು. ಆವಾಗ ಅದು ವಿಶ್ರಾಂತ ಸ್ಥಿತಿಗೆ ಬರುವವರೆಗೂ ಅದನ್ನು ಕಾಯಬೇಕು. ಆವಾಗ ಅದರ ಮುಳ್ಳು ಯಾವಾಗಲೂ ಕೂಡ ಉತ್ತರ ದಕ್ಷಿಣ ದಿಕ್ಕಿನಲ್ಲೇ ನಿಂತಿರುತ್ತೆ. ಸೊ ಆವಾಗ ಅದು ಯಾವುದು ಉತ್ತರದ ಕಡೆಗೆ ಇರುತ್ತೋ ಇದು ಉತ್ತರ, ಯಾವುದು ದಕ್ಷಿಣದ ಕಡೆಗಿರುತ್ತೋ ಅದು ದಕ್ಷಿಣ ಅಂತ ನಾವಿಲ್ಲಿ ತಿಳ್ಕೊಬೋದು. ಸರಿ, ಈಗ ಮುಂದಿಂದು ಕಾಂತದ ಮತ್ತೊಂದು ಗುಣವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ಮತ್ತೊಂದು ಇಲ್ಲೊಂದು ಸ್ವತಂತ್ರವಾಗಿ ಒಂದು ಕಾಂತವನ್ನು ತೂಗಿಬಿಟ್ಟಿದ್ದೇನೆ. ಇನ್ನೊಂದು ಕಾಂತವನ್ನು ಉತ್ತರದ ತುದಿಯನ್ನು ಅದರ ದಕ್ಷಿಣದ ಸಮೀಪಕ್ಕೆ ತೆಗೆದುಕೊಳ್ತಾ ಇದ್ದೇನೆ. ಹಂಗಾರೆ ಇಲ್ಲಿ ಉತ್ತರ ಮತ್ತು ದಕ್ಷಿಣ ತುದಿಗಳು ಆಕರ್ಷಣೆಗೊಳಪಡ್ತು ಅನ್ನೋದನ್ನು ನಮಗಿಲ್ಲಿ ಗೊತ್ತಾಯಿತು. ಈಗ ನನ್ನ ಕೈ ಬಳಿ ಇರುವಂಥ ದಕ್ಷಿಣ ತುದಿಯನ್ನು ಅದರ ಉತ್ತರದ ಸಮೀಪಕ್ಕೆ ತೆಗೆದುಕೊಂಡು ಹೋಗ್ತೇನೆ. ಆವಾಗಲೂ ಕೂಡ ಅದು ಆಕರ್ಷಣೆಗೆ ಆಯಿತು ಅನ್ನೋದು ಗೊತ್ತಾಯಿತು. ಸೊ ಹಂಗಾಗಿ ಇಲ್ಲಿ ಸಜಾತಿ ಧ್ರುವಗಳು ಆಕರ್ಷಿಸುತ್ತೆ ಅನ್ನೋದು ಕೂಡ ನಮಗಿಲ್ಲಿ ಗೊತ್ತಾಯಿತು. ಇಲ್ಲಿ ಸೂಜಿಕಾಂತದ ಉತ್ತರ ಧ್ರುವಕ್ಕೆ ಕೆಂಪು ಬಣ್ಣವನ್ನು ಬಳದಿರ್ತಾರೆ ಅನ್ನೋದು ಕೂಡ ಈ ಒಂದು ಚಿತ್ರದಲ್ಲಿ ನಾವು ಗೊತ್ತಾಗುತ್ತೆ. ಅದೇ ರೀತಿ ಅದನ್ನು ತೂಗಿಬಿಟ್ಟಾಗ ಅದು ಕೂಡ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತೆ. ಈಗ ಆ ಸೂಜಿಕಾಂತದ ಸಮೀಪಕ್ಕೆ ದಂಡಕಾಂತದ ಉತ್ತರ ಧ್ರುವನ ತಗೊಂಡೋದೆ. ಆವಾಗ ಅದರ ದಕ್ಷಿಣ ತುದಿ ಅದಕ್ಕೆ ಅಂಟ್ಕೊಂತು, ಅಂದರೆ ಕಂಪಿಸ್ತಾ ಇದೆ, ಅಂದರೆ ಆಕರ್ಷಣೆಗೊಳಪಡ್ತು ಅಂತ. ಈಗ ನಾನು ಉಲ್ಟಾ ತಿರುಗಿಸ್ತೀನಿ. ಅದರ ಉತ್ತರ ಧ್ರುವವನ್ನು ನನ್ನ ಕೈ ಬಳಿ ಇರುವಂಥ ದಕ್ಷಿಣ ತುದಿಯನ್ನು ತೆಗೆದುಕೊಂಡು ಹೋಗ್ತೇನೆ. ಆವಾಗಲೂ ಕೂಡ ಅದು ಕಂಪಿಸ್ತಾ ಇದೆ, ಅಂದರೆ ಆಕರ್ಷಣೆಗೊಳಪಡ್ತಿದೆ ಅಂತ ಅರ್ಥ. ಈಗ ಎರಡು ದಂಡಕಾಂತಗಳನ್ನು ಸಜಾತಿ ಧ್ರುವಗಳನ್ನು ಅಂದರೆ ದಕ್ಷಿಣ ತುದಿಗಳನ್ನು ಸಮೀಪಕ್ಕೆ ತೊಗೊಂಡೋಗೋಣ. ಏನಾಗ್ತಾಯಿದೆ? ಅದು ಆಕರ್ಷಣೆ ಆಗಲಿಲ್ಲ. ಈಗ ಉಲ್ಟಾ ಮಾಡೋಣ. ಈಗ ಉತ್ತರವನ್ನು ದಕ್ಷಿಣಕ್ಕೆ ಸಮೀಪಕ್ಕೆ ತಗೊಂಡಾಗ ಅದು ಆಕರ್ಷಣೆಗೊಳಪಡ್ತು. ಹಂಗಾರೆ ಇದರಿಂದ ಈ ಮೇಲಿನ ಪ್ರಯೋಗ ಮಾಡಿದ್ವಲ್ಲ, ಅದರಿಂದ ನಮಗೇನು ತಿಳಿಯಿತು? ಎರಡು ಕಾಂತಗಳ ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಮತ್ತು ಎರಡು ಕಾಂತಗಳ ಸಜಾತಿಯ ಧ್ರುವಗಳು ಒಂದನ್ನೊಂದು ವಿಕರ್ಷಿಸುತ್ತವೆ ಅನ್ನೋದು ಗೊತ್ತಾಯಿತು. ಈಗ ನಾವೇ ಒಂದು ಸ್ವಂತ ಕಾಂತವನ್ನು ತಯಾರಿಸ್ಕೋಬೋದಾ? ಹೌದು. ಹಾಗಾದರೆ ಕಾಂತವನ್ನು ಹೇಗೆ ನಾವು ನಮ್ಮ ಮನೆಗಳಲ್ಲೇ ಅಥವಾ ಕ್ಲಾಸ್ ರೂಮಲ್ಲೇ ಹೇಗೆ ತಯಾರಿಸ್ಬೋದು ಅನ್ನೋದನ್ನು ಈ ಒಂದು ಪ್ರಯೋಗದಿಂದ ತಿಳ್ಕೊಳ್ಳೋಣ. ಈಗ ಇಲ್ಲೊಂದು ಕಬ್ಬಿಣದ ತುಂಡಿದೆ. ಅದರ ಸಮೀಪ ಒಂದು ಬ್ಲೇಡನ್ನು ತೊಗೊಂಡೋಗಿ ಅಂಟಿಸ್ತೀನಿ. ಅದು ಅಂಟಲ್ಲ, ಏಕೆಂದರೆ ಎರಡೂ ಕೂಡ ಕಬ್ಬಿಣದಿಂದ ಮಾಡಿದಂಥ ವಸ್ತುಗಳೇ. ಕಬ್ಬಿಣ ಆಕರ್ಷಣೆಗೆ ಒಳಪಡಲ್ಲ ಅನ್ನೋದು ನಮಗೆ ಗೊತ್ತಾಯಿತು. ಮತ್ತೊಮ್ಮೆ ಟ್ರೈ ಮಾಡೋಣ, ಮತ್ತು ಕೂಡ ಅಂಟಲಿಲ್ಲ. ಹಂಗಾರೆ ಇದು ಮ್ಯಾಗ್ನೆಟನ್ನು ಹೇಗೆ ಮಾಡೋದು? ಒಂದು ಬ್ಲೇಡನ್ನು ತೊಗೊಂಡ್ರೆ ಅದನ್ನು ಅಯಸ್ಕಾಂತದ ಒಂದು ತುದಿಯಿಂದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸತತವಾಗಿ ಉಚ್ತಾ ಹೋಗಬೇಕು. ನಾವು ಮ್ಯಾಗ್ನೆಟನ್ನು ಬದಲಾವಣೆ ಮಾಡಬಾರ್ದು. ಯಾವ ಆಕಾರದಲ್ಲಿ ಇಟ್ಕೊಂಡಿರ್ತೀವೋ ಅದೇ ಆಕಾರದಲ್ಲೇ, ಮತ್ತು ಬ್ಲೇಡನ್ನು ಕೂಡ ಚೇಂಜ್ ಮಾಡಬಾರ್ದು.
ಒಂದೇ ದಿಕ್ಕಿನಲ್ಲೇ ಮ್ಯಾಗ್ನೆಟ್ನ ಒಂದು ತುದಿ ಮತ್ತು ಬ್ಲೇಡ್ನ ಒಂದು ತುದಿಯಿಂದನೇ ತಿರುಗಿಸ್ಬೇಕು, ಮತ್ತು ಕೈಯನ್ನು ಮೇಲಕ್ಕೆ ಎತ್ತಬೇಕು, ಮತ್ತು ಅದೇ ತುದಿಯಿಂದ ಸ್ಟಾರ್ಟ್ ಮಾಡಬೇಕು, ಮತ್ತೆ ಎತ್ತಬೇಕು. ಅದೇ ರೀತಿ ಹಲವಾರು ಬಾರಿ ಒಂದು 50 ಸತಿ ಇರ್ಬೋದು ಅಥವಾ 60 ಸತಿ ಇರ್ಬೋದು ಸತತವಾಗಿ ಆ ಬ್ಲೇಡನ್ನು ಆ ಮ್ಯಾಗ್ನೆಟ್ನ ಸಹಾಯದಿಂದ ಉಜ್ತಾನೇ ಹೋಗಬೇಕು. ಆ ಉಜ್ತಾ ಮತ್ತು ಇಲ್ಲಿ ಯಾವುದೇ ಕಾರಣಕ್ಕೂ ದಿಕ್ಕುಗಳನ್ನು ಬದಲಾವಣೆ ಮಾಡಬಾರ್ದು, ಬ್ಲೇಡಿನ ಬದಲಾವಣೆ ಮಾಡಬಾರ್ದು. ಈಗ ಆ ಬ್ಲೇಡನ್ನು ಕಬ್ಬಿಣದ ಬಳಿ ತಗೊಂಡೋದೆ, ಆಗಲೇ ಅಂಟಿರಲಿಲ್ಲ ನೋಡಿರಿ, ಈಗ ಎಷ್ಟು ಚೆನ್ನಾಗಿ ಅಂಟ್ತಾ ಇದೆ ನೋಡಿರಿ. ಅಂದರೆ ಅಲ್ಲಿಗೆ ಅರ್ಥ ಅದು ಕಾಂತ ಆಗಿದೆ ಅನ್ನೋದು ಕೂಡ ಇದರಿಂದ ನಮಗೆ ಪ್ರಯೋಗದಿಂದ ತಿಳಿಯಿತು. ಈಗ ಕಾಂತಗಳನ್ನು ಬಳಸ್ತಾ ಹೋದಂಗೆ ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನು ಕೂಡ ನಾವು ವಹಿಸ್ತಾ ಹೋಗಬೇಕಾಗತ್ತೆ. ಇಲ್ಲಾಂದರೆ ಅವು ತನ್ನ ಕಾಂತತ್ವವನ್ನು ಕಳ್ಕೊಂಬಿಡುತ್ತೆ. ಈಗ ಒಂದು ಸುತ್ತಿಗೆಯಿಂದ ಒಂದು ಕಾಂತವನ್ನು ಸತತವಾಗಿ ಬಡಿತಾ ಹೋಗ್ಬಿಟ್ರೆ ಆವಾಗಲೂ ಕೂಡ ಅದು ತನ್ನ ಕಾಂತತ್ವವನ್ನು ಕಳ್ಕೊಂಬಿಡುತ್ತೆ. ಅದೇ ರೀತಿ ಒಂದು ಅಯಸ್ಕಾಂತವನ್ನು ಮೇಲಿಂದ ಭಾಳಷ್ಟು ವೇಗವಾಗಿ ನೆಲಕ್ಕೆ ಬಿಸಾಕ್ತಾ ಹೋದರೆ ಆವಾಗಲೂ ಕೂಡ ಅದು ಕಾಂತತ್ವವನ್ನು ಕಳ್ಕೊಳುತ್ತೆ. ಅದೇ ರೀತಿ ಒಂದು ಕಾಂತವನ್ನು ಬಿಸಿ ಮಾಡಿದ್ರೆ ಅಥವಾ ಬೆಂಕಿಯೊಳಗೆ ಹಾಕಿಬಿಟ್ರೆ ಆವಾಗಲೂ ಕೂಡ ಅದು ತನ್ನ ಕಾಂತತ್ವವನ್ನು ಕಳ್ಕೊಂಬಿಡುತ್ತೆ. ಕಾಂತಗಳು ತಮ್ಮ ಆಕರ್ಷಕ ಗುಣವನ್ನು ಕಳೆದುಕೊಳ್ಳೋದು ಈ ಒಂದು ಕೆಲವೊಂದು ಮಾತ್ರ ತೋರಿಸಿದ್ದೀನಿ. ಇದೇ ರೀತಿ ಬಹಳಷ್ಟು ಗುಣಗಳಿಂದ ಅದು ಕಾಂತವನ್ನು ಕಳ್ಕೊಳುತ್ತೆ. ಮುಂದಕ್ಕೆ ಕಾಂತದ ಗುಣಗಳ ಸುರಕ್ಷತೆ ಹೇಗೆ ಮಾಡಬೇಕು, ಅದು ಕಳ್ಕೊಬಾರ್ದು ಅಂತಂದರೆ ಅದು ಸುರಕ್ಷಿತವಾಗಿ ಹೇಗೆ ಇಟ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ 2 ದಂಡಕಾಂತಗಳನ್ನು ತಗೊಂಡಿದ್ದೀವಿ. ಅದರ ಉತ್ತರ ಮತ್ತು ಮತ್ತೊಂದು ದಂಡಕಾಂತದ ದಕ್ಷಿಣ 2 ತುದಿಗಳನ್ನು ಎದುರು ಬದುರು ಇಟ್ಟಿದ್ದೀನಿ. ನಡುವೆ ಒಂದು ಮರದ ತುಂಡಿದೆ ಮತ್ತು ಆ 2 ತುದಿಗಳಲ್ಲಿ ಒಂದು ಮೃದುವಾದ ಕಬ್ಬಿಣದ ಚೂರಿದೆ. ಸೊ ಈ ರೀತಿ ಜೋಡಿಸಿಟ್ಟಾಗ ಅದು ಕಾಂತತ್ವವನ್ನು ಬಹಳ ವರ್ಷಗಟ್ಟಲೆ ಅದು ಸುರಕ್ಷಿತವಾಗಿ ಕಾಪಾಡ್ಕೋಬೋದು. ಅದೇ ರೀತಿ ಕುದುರೆಲಾಳ ಕಾಂತ ಆದರೆ ಆದರೂ ಕೂಡ ಒಂದೇ ಒಂದು ಇರುತ್ತೆ. ಕೆಳಗೆ ಕಬ್ಬಿಣದ ಒಂದು ಮೃದುವಾದ ಕಬ್ಬಿಣದ ತುಂಡನ್ನು ಅದಕ್ಕೆ ಉತ್ತರ ಮತ್ತು ದಕ್ಷಿಣ ಧ್ರುವದ ಬಳಿ ತೆಗೆದುಕೊಂಡಾಗ ಅದು ಕೂಡ ತನ್ನ ಕಾಂತತ್ವವನ್ನು ಬಹಳ ವರ್ಷಗಟ್ಟಲೆ ಕಾಪಾಡಿಕೊಳ್ಳುತ್ತೆ. ವಂದನೆಗಳು.